ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂಥ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳು ಎಲ್ಲ ರೀತಿ ಪರಿಹಾರ ಮಾಡ್ಕೊಂಡಿದ್ದೀವಪ್ಪ, ಆದರೂ ಕೂಡ ಇರುವಂಥ ಕಷ್ಟಗಳಿಗೆ, ಸಮಸ್ಯೆಗಳಿಗೆ ನನಗೆ ಪರಿಹಾರನೇ ಸಿಗ್ತಾ ಇಲ್ಲ, ಜೀವನ ಬೇಸತ್ತು ಹೋಗಿದ್ದೀವಿ ಅಂತಂದರೆ ಅಕ್ಷಯ ವೃಕ್ಷವನ್ನು ಭಕ್ತಿಯಿಂದ ಖಂಡಿತವಾಗ್ಲೂ ಬರ್ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂಥ ಎಲ್ಲ ಒಂದು ತೊಂದರೆಗಳಿಂದ ಹೊರಗಡೆ ಬರೋದಕ್ಕೆ ಸರಳ ರೀತಿಯಲ್ಲಿ ನಿಮಗೆ ಸಹಾಯ ಮಾಡುತ್ತೆ. ಇನ್ನು ನಮ್ಮ ಈ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ಕೂಡ ನಿಮಗೆ ವಿಡಿಯೋಗಳ ಮುಖಾಂತರ ಹಲವಾರು ಸೊಲ್ಯೂಷನ್ಸು, ರೆಮಿಡೀಸ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಬೆಳಗ್ಗೆ ಹೊತ್ತು ನಾವು ಎದ್ದಾಗ ದೇವ್ರ ಮುಖ ನೋಡುವಂಥದ್ದು ಸರ್ವೇ ಸಾಮಾನ್ಯ. ಎಲ್ಲೋ ಒಂದು ಕಡೆ ಬೆಳಗ್ಗೆ ಹೊತ್ತು ಯಾರನ್ನ ಬೇರೆಯವ್ರ ಮುಖ ನೋಡಿಬಿಟ್ರೆ ಇವತ್ತಿನ ದಿನ ಅಷ್ಟೇ ಅಂತ ನಮಗೆ ನಾವೇ ಫಿಕ್ಸ್ ಆಗಿಬಿಡ್ತೀವಿ ಅಂತ ಹೇಳ್ಬೋದು. ಸೊ ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಇವತ್ತಿನ ದಿನ ನಂಗೆ ಚೆನ್ನಾಗಿರಬೇಕು ಅಂತಂದರೆ ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಯಾವ ರೀತಿ ಇರಬೇಕಾಗುತ್ತೆ ನಮ್ಮ ಒಂದು ಮೈಂಡ್ಸೆಟ್ಟು, ಅಥವಾ ಅವರವರ ಒಂದು ಮನೆ ದೇವ್ರು ನೋಡುವಂಥದ್ದು, ಅಥವಾ ಮೊಬೈಲ್ನಲ್ಲಿ ವಾಲ್ಪೇಪರ್ನಲ್ಲಿ ಈ ಲಕ್ಕಿ ಇಮೇಜಸ್ ಹಾಕ್ಕೊಂಡಿರ್ತಾರೆ ಅದನ್ನು ನೋಡುವಂಥದ್ದು, ಯಾವ ಥರ ನಾವು ಫಾಲೋ ಮಾಡಿದ್ರೆ ಆ ದಿನ ನಮಗೆ ಚೆನ್ನಾಗಿರುತ್ತೆ. ಬಿಕಾಸ್ ಒಂದಿನ ಚೆನ್ನಾಗಿತ್ತು ಅಂದರೆ ಅದನ್ನೇ ನಾವು ಪ್ರತಿನಿತ್ಯ ಕಂಟಿನ್ಯೂ ಮಾಡ್ಬೋದು. ಸೊ ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅಂದರೆ ಪ್ರತಿನಿತ್ಯವೂ ಕೂಡ ಭಗವಂತನ ನಮ್ಮ ಕೈಯಲ್ಲಿ ಎಲ್ಲವನ್ನು ಇಟ್ಟಿರ್ತಾನಂತೆ. ಎಲ್ಲವನ್ನು ಇಟ್ಟಿದ್ದಾನೆ. ಅದಕ್ಕೆ ನಾವು ಯಾವಾಗಲೂ ಇದನ್ನು ಬಹುಶಃ ತಿಳಿಸಿರ್ತೀವಿ. ಈ ಕರಾಗ್ರೇ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲಸಿತ ಆಗೋರು ಪ್ರಭಾತೆ ಕರದರ್ಶನಂ. ಇದು ಬಿಟ್ಟರೆ ಅನ್ಯತಾ ನಿಮಗೆ ಸಾಧ್ಯವೇ ಇಲ್ಲ. ನೀವು ಮೊಬೈಲ್ ನೋಡೋದು, ಮತ್ತೊಂದು ನೋಡೋದು ಅಲ್ಲವೇ ಇಲ್ಲ, ಅಪಭ್ರಂಶ. ನೀವು ತೆಗೆದುಕೊಳ್ಳಬೇಕಾದ್ರೂ ಕೂಡ, ಕೊಡಬೇಕಾದ್ರೂ ಕೂಡ ನಿಮಗೆ ಇರ್ತಕ್ಕಂಥದ್ದು ಏಕೈಕವಾಗಿರೋ ಮಾರ್ಗ ಭಗವಂತ ಕೊಟ್ಟಿರ್ತಕ್ಕಂತಹ ಎರಡೂ ಕೈಗಳು. ಈ ಎರಡೂ ಭಗವಂತನನ್ನು ಅರ್ಚಿಸುವ ಎರಡೂ ಕೈಗಳೇ ನಿಮಗೆಲ್ಲವೂ ಕೂಡ ಆಗಿರ್ತಕ್ಕಂತಹದ್ದು. ಈ ಬೆರಳುಗಳಲ್ಲಿ ನಿಮಗಿರ್ತಕ್ಕಂತಹದ್ದು ಲಕ್ಷ್ಮಿಯ ಸ್ಥಾನವನ್ನು ಒಮ್ಮೆ ನೋಡ್ಕಣಯ. ಆಮೇಲೆ ನಿನ್ನ ಮಧ್ಯದ ಭಾಗದಲ್ಲಿರ್ತಕ್ಕ ಸರಸ್ವತಿಯನ್ನು ಒಮ್ಮೆ ಗಮನಿಸು. ಇನ್ನು ಇಲ್ಲಿ ಅಂತ್ಯಭಾಗದಲ್ಲಿರ್ತಕ್ಕಂಥದ್ದು ಏನಿದೆಯೋ ಅಲ್ಲಿ ನೀನು ದುರ್ಗಾದೇವಿಯನ್ನು ಕಾಣಬೇಕು. ಬಿಟ್ಟರೆ ಮೊಬೈಲ್ ಆಗಿರ್ಬೋದು, ಲಕ್ಕಿ ನಂಬರ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಇನ್ನೊಂದು ಎಲ್ಲವೂ ಕೂಡ ಎರಡನೇ ಆಪ್ಷನ್ ಏನು ಹೇಳ್ತಾನೆ ಅಂತಂದರೆ, ರಾತ್ರಿ ಮಲಗುವಾಗ ಓಂ ಉಮಾಮಹೇಶ್ವರಾಭ್ಯಾಂ ನಮಃ ಅಂತ ಹೇಳೋ 11 ಬಾರಿಯ ಮಂತ್ರವು ಇವರಿಗೆ ಯಾವ ಕೆಟ್ಟ ಕನಸಿಗೂ ಕೂಡ ಅವಕಾಶ ಮಾಡಿಕೊಡೋದಿಲ್ಲ. ಇನ್ನು ಎರಡನೇದು, ಎದ್ದು ಕೂಡಲೇ ಓಂ ಶ್ರೀ ಲಕ್ಷ್ಮೀ ನಾರಾಯಣಾಭ್ಯಾಂ ನಮಃ ಅನ್ನೋ ಮಂತ್ರವು ಇವರ ಆ ದಿನದ ಅಭ್ಯುದಯವನ್ನು ಕಾಣ್ತಾ ಬರುತ್ತೆ. ಇನ್ನು ಈಗ ಒಂದನೇದು ಕರಾಗ್ರೇ ವಸತೆ ಲಕ್ಷ್ಮಿ ಆಯಿತು, ಎರಡನೇದು ಓಂ ಶ್ರೀ ಲಕ್ಷ್ಮೀ ನಾರಾಯಣಾಭ್ಯಾಂ ಆಯಿತು, ಮೂರನೇದು ಇವರು ಎದ್ದು ಕೂಡಲೇ ಅವ್ರಿಗೆ ಇನ್ನು ಆ ದಿನದಲ್ಲಿ ಒಂದು ಚಮತ್ಕಾರವನ್ನು ಮಾಡಿಕೊಡೋಂಥದ್ದು. ಇದು ಸಾಮಾನ್ಯವಾಗಿ ಎಲ್ಲರೂ ಕೂಡ ರ್ಯಾಂಡಮಾಗಿ ಮಾಡ್ತಾರೆ, ಗೊತ್ತಿರತಕ್ಕಂಥದ್ದು ಆಬ್ವಿಯಸ್ಲಿ ಮಾಡ್ಕೊಂಡು ಹೋಗ್ತಾರೆ. ಇಲ್ಲೊಂದು ಲಾಜಿಕ್ ಹಿಡಿದು ನಾವು ಮಾತಾಡೋದಾದರೆ, ಯಾರು ಆ ದಿನಕ್ಕೆ ಅವರಿಗೆ ಸಂಬಂಧಪಟ್ಟ ಗುರುದೀಕ್ಷೆಯಿಂದಲೋ ಅಥವಾ ಅವರಿಗೆ ಸಂಬಂಧಪಟ್ಟ ರೆಮಿಡಿಯಿಂದಲೋ ಕೂಡ ಯಾರಿಗಾದರೂ ಕೂಡ ಈಗ ತುಳಸಿ ಮಾಲೆ ಅಥವಾ ರುದ್ರಾಕ್ಷಿ ಮಾಲೆ, ಹರಿದ್ರಾಮಣಿ ಮಾಲೆ, ಹಕೀಕ್ ಮಾಲೆ, ವೈಜಯಂತಿ ಮಾಲೆ, ಯಾವ ಗುರುಗಳಿಂದ ನೀವು ಯಾವ ಮಾಲೆಯನ್ನು ಧರಿಸಿರ್ತೀರೋ, ನೀವು ಎದ್ದು ಕೂಡಲೇ ನಿಮಗೆ ಆ ಮಾಲೆ ಕಾಣುತ್ತೆ ಅಂತಂದರೆ ಅದರಲ್ಲಿ 108 ಇರುತ್ತೆ. ಪ್ರತಿಯೊಬ್ಬನಿಗೆ ಎದ್ದು ಕೂಡಲೇ ಏನೋ ಒಂದು ರೀತಿಯಪ್ಪ ಯಾವಾಗಲೂ 108 ತಾಪತ್ರಯಗಳು, ಆಮೇಲೆ 108 ರೋಗಗಳು, ಆಮೇಲೆ ಎಲ್ಲ ನಕ್ಷತ್ರದ ಪಾದಗಳು ಕೌಂಟ್ ಮಾಡಿದ್ರೆ ನಿಮಗೆ ಸಿಗ್ತಕ್ಕಂಥದ್ದು 108. ನೀವು ಯಾವುದೋ ಒಂದು ನಕ್ಷತ್ರದ, ಯಾವುದೋ ಒಂದು ರಾಶಿಯ, ಯಾವುದೋ ಒಂದು ಪಾದದವು ನೀನಾಗಿರ್ತೀಯ. ಅದಕ್ಕಾಗಿ ಆ ಮಾಲೆ ನಿನಗೆ ಕಣ್ಣಿಗೆ ಕಾಣಿಸ್ಬೇಕು. ಹಾಗೆ ನೀವು ಇಟ್ಟುಕೊಂಡಿದ್ದು ಅದನ್ನು ನೋಡಿದ್ರು ಸಾಕು. ನೀವು ಮಂತ್ರ ಹೇಳೋದು ಬೇಡ, ಆ ಮಾಲೆ ನೀವು ನೋಡಬೇಕು. ಇನ್ನು ಇದಕ್ಕೂ ಪ್ರಮುಖವಾಗಿ ನಾನು ಹೇಳಿದ್ದೇನೆ, ಕಲಿ ನಮ್ಮ ತಂಟೆಗೆ ಬರಬಾರ್ದು. ಈ ಕಲಿಪುರುಷ ನಮ್ಮ ತಂಟೆಗೆ ಬರಬಾರ್ದು ಅಂತಂದರೆ ಆ ದಿನದಲ್ಲೇ ನಾವು ಮಾಡೋ ಯಾವುದರಲ್ಲೂ ಕೂಡ ನಮಗೆ ಪಾಪ ಅಂಟಬಾರದು. ಏನು ಆವತ್ತಿನ ದಿವಸ ನಾವು ಕೆಲಸ ಮಾಡ್ತೀವಿ ಆ ದಿನದಲ್ಲಿ ನಮಗೆ ಆ ಪಾಪವೇ ಅಂಟಬಾರದು. ನಾವು ಅಲ್ಲೆಲ್ಲೂ ಕೂಡ ಆ ಅಕ್ಕಪಕ್ಕದನ್ನು ಕಾಣಿಸ್ಕೋಬಾರ್ದು. ಆ ಪಾಪದ ರಾಶಿ ಅಕ್ಕಪಕ್ಕದನ್ನು ಕಾಣಿಸ್ಕೊಳ್ಳಲೇಬಾರ್ದು ಅನ್ನೋದು ಹೇಳ್ತಾರೆ
ಪ್ರತಿನಿತ್ಯ ಕಾರ್ಕೋಟಕಸ್ಯ ನಾಗಸ್ಯ ಋತುಪರ್ಣ ದಮಯಂತೆ ನಳಸ್ಯ ಚ ಇಷ್ಟನ್ನು ನೀವು ಹೇಳ್ಕೊಳ್ತೀರಿ. ಅಂದರೆ ಈಗ ಈ 4 ಜನ ನೆನಪು ಮಾಡ್ಕೊಳ್ತೀರಿ ಅಂತ ನಾನು ಈಗಾಗಲೇ ಮೊದಲೇ ನಿಮಗೆ ಹೇಳಿದ್ದೀನಿ. ಇವರನ್ನು ನೆನಪು ಮಾಡಿಕೊಂಡ್ರೆ ನಿಮಗೆ ಪಾಪದ ಭೀತಿಯೇ ಇಲ್ಲ. ಇನ್ನು ಜಯವನ್ನು ದಿಗ್ವಿಜಯವನ್ನು ನೀವು ಗಳಿಸ್ಕೊಳ್ಬೇಕು ಅಂತಂದರೆ ಆ ಒಂದು ವೈಜಯಂತಿ ಮಾಲೆಯನ್ನು ನೀವು ನೋಡೋವಂಥದ್ದನ್ನು ಏನು ಮಂತ್ರ ಹೇಳ್ತೀರಿ, ಆಮೇಲೆ ಗೊತ್ತಿರುತ್ತೆ ನಿಮಗೆ ಮಂತ್ರ ಏನು ಹೇಳಬೇಕು ಅಂತ ನಿಮಗೆ ಯಾವ ಗುರುಗಳು ಕೊಟ್ಟಿರ್ತಾರೆ ಅದನ್ನು ಹೇಳ್ಕೊಂಡು ಹೋಗ್ತೀರಿ. ಅಲ್ಲಿ ನಿಮ್ಮದಾಗಿರ್ತಕ್ಕಂಥ ಸಕ್ಸಸ್ನ ಹಾದಿಯಲ್ಲಿ ನೀವು ನಡೀತೀರಿ. ಖಂಡಿತ ಗುರುಗಳೇ, ಪ್ರತಿಯೊಬ್ಬರು ಕೂಡ ಇದೇ ಒಂದು ಉತ್ತರಕ್ಕೆ ಕಾಯ್ತಾ ಇರ್ತಾರೆ. ಯಾಕಂದರೆ ಇವತ್ತು ಹೇಗೋ ಈ ವಿಡಿಯೋನ ನೋಡಿದ್ಮೇಲೆ ನಾಳೆಯಿಂದ ಇದನ್ನು ನಾವು ಫಾಲೋ ಮಾಡೋದ್ರಿಂದ ಪ್ರತಿನಿತ್ಯ ಕೂಡ ಅವರ ಜೀವನದಲ್ಲಿ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಹೇಗೆ ಸಹಾಯ ಆಗುತ್ತೆ ಅಂತ ಒಂದು ಸಣ್ಣ ರೆಮಿಡಿ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮ್ಮ ದಿನ ಕೂಡ ಪ್ರತಿನಿತ್ಯ ಚೆನ್ನಾಗಿರಬೇಕು, ನೀವು ಅಂದ್ಕೊಂಡಂಗೆ ಆಗಬೇಕು ಅಂತಂದರೆ ಯಾವ ರೆಮಿಡಿನ ನೀವು ಫಾಲೋ ಮಾಡಬೇಕು ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.